ಹಾಯ್ ಹಲೋ ಫ್ರೆಂಡ್ಸ್, ಶುಚಿ ರುಚಿ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ನುಚ್ಚು ಮಾಡುವುದು ಹೇಗೆ ಅಂತ ನಿಮಗೆಲ್ಲ ನಾನು ತೋರಿಸಿಕೊಡಲಿದ್ದೇನೆ. ಬನ್ನಿ, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಬಿಳಿ ಜೋಳ ಅಂದರೆ ಹೇಗಿರುತ್ತೆ ಅಂತ ಇವತ್ತಿನ ಪೀಳಿಗೆಗೆ ಗೊತ್ತೇ ಇಲ್ಲ. ಹಾಗಾಗಿ ಅದನ್ನು ನಾವು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೇನೆ. ಬಿಳಿ ಜೋಳದಿಂದ ನಾವು ಏನೇನು ರೆಸಿಪಿಗಳನ್ನು ಮಾಡ್ಬೋದು ಅಂತ ಕೂಡ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಬನ್ನಿ, ಮೊದಲಿಗೆ ಜೋಳವನ್ನು ನಾವು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲೀನ್ ಮಾಡಿಕೊಂಡು ನಾವು ಗಿರಣಿಯಲ್ಲಿ ಹೋಗಿ ರವೆಯನ್ನು ಮಾಡಿಸ್ಕೊಂಡು ಬರಬೇಕು. ಮಾಡಿಸಿಟ್ಟುಕೊಂಡು ಬಂದು ನಾವು ಮನೆಯಲ್ಲಿ ಕೂಡ ಅದನ್ನು ಸ್ವಲ್ಪ ಸ್ವಚ್ಛ ಮಾಡಿಕೊಳ್ಬೇಕು. ಏಕೆಂದರೆ ಅದರಲ್ಲಿ ಸ್ವಲ್ಪ ತೌಡು ಅಂತೀವಿ ಅಲ್ವ, ಹೊಟ್ಟು ಥರ ಇರುತ್ತೆ. ಅದನ್ನು ನಾವು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಟುಕೊಂಡ್ರೆ ನಾವು ಬೇಕಾದಾಗ ಜೋಳದ ನುಚ್ಚನ್ನು ನಾವು ಮಾಡಬಹುದು. ಸಪ್ಪೆ ನುಚ್ಚನ್ನು ಕೂಡ ಮಾಡ್ತಾರೆ, ಇಲ್ಲ ಹುಳಿ ಹಾಕಿ ಕೂಡ ಮಾಡ್ತಾರೆ. ಹುಳಿ ಅಂದರೆ ಅದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸಿ ಮಾಡ್ತಾರೆ. ಬನ್ನಿ, ಅಂಥ ಒಂದು ರೆಸಿಪಿಯನ್ನು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಇದೇ ನೋಡಿ ಬಿಳಿ ಜೋಳ ಅಂದರೆ ಈ ಥರ ಇರುತ್ತೆ. ಈ ಥರ ಜೋಳವನ್ನು ನಾವು ತೆಗೆದುಕೊಂಡು ಬಂದು ಗಿರಣಿಯಲ್ಲಿ ಇದನ್ನು ಜೋಳದ ನುಚ್ಚನ್ನು ಮಾಡಿಸ್ಕೊಂಡು ಬರಬೇಕು. ಈ ನುಚ್ಚಿನಿಂದ ನಾವು ಈಗ ರೆಸಿಪಿಯನ್ನು ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ ಏನೇನು ಪದಾರ್ಥಗಳನ್ನು ನಾವು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಬೌಲ್ ಜೋಳದ ನುಚ್ಚನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಈ ಥರ ಜೋಳದ ನುಚ್ಚು ಇರುತ್ತೆ. ತುಂಬ ದಪ್ಪಾಗಿ ಮಾಡಿಸಬಾರ್ದು, ತುಂಬ ಸಣ್ಣದಾಗಿನೂ ಕೂಡ ಮಾಡಿಸ್ಬಾರ್ದು. ಮೀಡಿಯಮ್ ಆಗಿ ನಾವು ಜೋಳದ ನುಚ್ಚನ್ನು ಮಾಡಿಸ್ಕೊಂಡಿರಬೇಕು. ಈಗ ಒಂದು ಬೌಲು ನಾವು ಜೋಳದ ನುಚ್ಚನ್ನು ತೆಗೆದುಕೊಂಡು ಈಗ ಒಂದು ಪಾತ್ರೆಗೆ ನಾನು ಹಾಕಿಕೊಳ್ತಾ ಇದ್ದೀನಿ. ಈಗ ಇದನ್ನು ಮೊದಲು ನಾವು ಒಂದೆರಡು ಸಲ ನೀರು ಹಾಕಿ ತೊಳೆದುಕೊಳ್ಬೇಕು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ತೌಡು, ಅದು ಹೊಟ್ಟು ಅಂತೀವಿ ಅಲ್ವ, ಅದು ಸ್ವಲ್ಪ ಉಳಿದಿರುತ್ತೆ, ಪಕ್ಕ ಕ್ಲೀನ್ ಆಗಿರೋದಿಲ್ಲ. ಹಾಗಾಗಿ ನೀರು ಹಾಕಿ ನಾವಿಲ್ಲಿ ಕ್ಲೀನ್ ಮಾಡಿಕೊಳ್ಬೇಕು. ಒಂದೆರಡು ಸಲ ತೊಳೆದ್ಬಿಟ್ರೆ ಅದೆಲ್ಲ ಕ್ಲೀನಾಗಿಬಿಡುತ್ತೆ. ಹೀಗೆ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಕೊಂಡು ನಾವು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು, ಒಂದೆರಡು ಸ್ಪೂನ್ ಮೊಸರನ್ನು ಸೇರಿಸಿ ನೀರಿನ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ, ನಾಳೆ ಮಾಡ್ತೀವಿ ಅಂತ ಇದ್ದಾಗ ನಾವು ಹಿಂದಿನ ದಿನವೇ ಈ ರೀತಿಯೆಲ್ಲ ರೆಡಿ ಮಾಡ್ಕೊಂಡು ಬಿಡಬೇಕು. ಹಿಂದಿನ ದಿನವೇ ನಾವು ಮಾಡಿಟ್ಕೊಂಡಾಗ ಇದು ಹುಳಿ ಬರುತ್ತೆ, ಇಲ್ಲದಿದ್ದರೆ ಹುಳಿ ಬರೋದಿಲ್ಲ. ನಮಗೆ ಸಪ್ಪೆ ನುಚ್ಚು ಬೇಕು ಅಂದರೆ ಇದಕ್ಕೆ ಈ ಥರ ಮೊಸರು ಹಾಕದೆ ಹಾಗೆ ನಾವು ಜೋಳದ ನುಚ್ಚನ್ನು ನೀರಿಗೆ ಹಾಕಿ ಮಾಡಿಕೊಳ್ಬೋದು. ಈಗ ನಾವು ಇದು ಹುಳಿಯಾಗಿ ಹುಳಿ ನುಚ್ಚು ಅಂತ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನಿಲ್ಲಿ ಮೊಸರನ್ನು ಸೇರಿಸಿ ಹಿಂದಿನ ದಿನವೇ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೇನೆ. ನೋಡಿ, ಮೊಸರನ್ನು ಕೂಡ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೀವು ಮಜ್ಜಿಗೆ ಮಾಡಿಗೆ ಆದರೂ ಹಾಕ್ಬೋದು, ಇಲ್ಲ ಹಾಗೆ ಒಂದೆರಡು ಸ್ಪೂನ್ ಮೊಸರನ್ನು ಹಾಕಿ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಪ್ಲೇಟನ್ನು ಮುಚ್ಚಿ ಇಡೀ ಒಂದು ರಾತ್ರಿ ಇದನ್ನು ಹೀಗೆ ಬಿಟ್ಬಿಡಬೇಕು. ಬೆಳಿಗ್ಗೆ ಮಾಡುವಾಗ, ಮರುದಿನ ನಾವು ಮಾಡಿಕೊಳ್ಳುವಾಗ ಇದರ ಮೇಲಿನ ನೀರನ್ನು ನಾವು ಬಸಿದುಕೊಳ್ಬೇಕು. ನೋಡಿ, ಒಂದು ರಾತ್ರಿ ಇಟ್ಟಾಗ ಇದು ಹುಳಿ ಬಂದಿರುತ್ತೆ. ಈಗ ಒಂದು ಪಾತ್ರೆಗೆ ನಾವು ಈ ಹುಳಿ ನೀರನ್ನು ತೆಗೆದುಕೊಂಡು ಬಿಡಬೇಕು. ಯಾಕಂದರೆ ತುಂಬ ಹುಳಿ ಆಗಬಾರ್ದು ಅಲ್ವಾ, ಆ ಕಾರಣಕ್ಕಾಗಿ ಈ ಮೇಲಿನ ನೀರನ್ನು ನಾವು ಬಸಿದುಕೊಳ್ಬೇಕು.
ಈ ಥರ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಈ ನುಚ್ಚು ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಈಗ ಇದಕ್ಕೆ ನಾವು ಬೇಕು ಅಂದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನು ನಿಮಗೆ ಅಳತೆಗೋಸ್ಕರ ನಾನಿಲ್ಲಿ 3 ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾವ ಬಟ್ಟಲಿನಿಂದ ನಾವು ಜೋಳದ ನುಚ್ಚನ್ನು ತೆಗೆದುಕೊಂಡಿರ್ತೇವೆ ಅಲ್ವ, ಅದೇ ಬಟ್ಟಲಿನಿಂದ ಇಲ್ಲಿ 3 ಬಟ್ಟಲು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಇನ್ನೂ ತುಂಬ ನೀರನ್ನು ಜಾಸ್ತಿ ತೆಗೆದುಕೊಳ್ಳುತ್ತೆ. ನಾವು ನೋಡಿಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ನಾವು ಮೊದಲಿಗೆ 3 ಬಟ್ಟಲು ನೀರನ್ನು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ನಾವು ಒಲೆಯ ಮೇಲಿಟ್ಟು ಇದನ್ನು ಕುದಿಯಲು ಇಟ್ಕೊಳ್ಬೇಕು. ಈಗ 3 ಬಟ್ಟಲು ನೀರು ಹಾಕಿಕೊಂಡಿದ್ದೀವಿ ಅಲ್ವ, ಇನ್ನೂ ಜಾಸ್ತಿ ಬೇಕು ಅಂದಾಗ ನಾವು ಪಕ್ಕದಲ್ಲಿ ಇನ್ನೊಂದು ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಟ್ಟುಕೊಂಡಿರಬೇಕು. ಬೇಕು ಅಂದಾಗ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ತುಂಬ ಹಿತಕರವಾದಂಥ ಬೇಸಿಗೆ ಕಾಲದಲ್ಲಿ ಮಾಡುವಂಥ ಒಂದು ರೆಸಿಪಿ. ಈ ಥರ ನಾವು ನುಚ್ಚನ್ನು ಮಾಡಿ ಇದಕ್ಕೆ ಕಾಂಬಿನೇಷನ್ನಾಗಿ ಮಜ್ಜಿಗೆಯ ಸಾರು ಅಥವಾ ಸೊಪ್ಪು ಮಾಡಿದಂಥ ನುಗ್ಗೆಕಾಯಿ ಹಾಕಿ ಮಾಡಿದಂಥ ಸಾರು ಇದ್ದರೆ ಇದಕ್ಕೆ ತುಂಬ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ನಾವು ಸ್ಟವ್ ಹಚ್ಚಿ ಈಗ ಒಲೆಯ ಮೇಲೆ ಕುದಿಯಲು ಇಡ್ತಾ ಇದ್ದೇನೆ. ಈಗ ನಾವು ಇದನ್ನು ಒಲೆಯ ಮೇಲಿಟ್ಟು ಹಾಗೆ ಕೈ ಬಿಟ್ಬಿಡಬಾರ್ದು. ಯಾಕೆಂದರೆ ತಳದಲ್ಲಿ ರವೆ ಹಾಗೆ ಇರುತ್ತೆ, ನೀರು ಮೇಲೆ ಇರುತ್ತೆ, ಅದು ಗಂಟಾಗಿ ಬಿಡೋ ಚಾನ್ಸ್ ಇರುತ್ತೆ. ಆದ ಕಾರಣಕ್ಕಾಗಿ ಇಲ್ಲಿ ನಾವು ಕೈ ಬಿಡದೆ ಇದನ್ನು ಹೀಗೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದು ಒಂದು ಗಂಜಿ ಥರ ಬರುವವರೆಗೂ ಹೀಗೆ ನಾವು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದು ಒಂದು ಕನ್ಸಿಸ್ಟೆನ್ಸಿ, ಹೀಗೆ ಗಂಜಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆಗ ನಾವು ಕೈಯನ್ನು ಬಿಡ್ಬೋದು, ಹಾಗೆ ಕುದಿಯಲು ಇಟ್ಕೊಳ್ಬೋದು. ಇದು ತುಂಬ ಹೊತ್ತು ಕುದಿಯುತ್ತೆ. ಈಗ ನಾವು ಗ್ಯಾಸ್ ಮೇಲೆ ಮಾಡೋದ್ರಿಂದ ಇದನ್ನು ನಾವು ಇಲ್ಲಿ ಒಂದು ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಟೈಮ್ ಸೇವ್ ಮಾಡಿಕೊಳ್ಬೇಕು, ಗ್ಯಾಸ್ ಸೇವ್ ಮಾಡಿಕೊಳ್ಬೇಕು. ಈಗ ಗ್ಯಾಸ್ ಕೂಡ ಸಿಗ್ತಾಯಿಲ್ಲ ಮತ್ತು ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಇಲ್ಲಿ ಜಾಣತನದಿಂದ ಸ್ವಲ್ಪ ಹೊತ್ತು ಇದನ್ನು ಹೀಗೆ ಮಾಡಿಕೊಂಡು ಗಂಜಿ ಆಗುವವರೆಗೆ ನಾವು ಈ ಥರ ಮಾಡಿಕೊಂಡು ನಂತರ ನಾವು ಕುಕ್ಕರ್ನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಕುಕ್ಕರ್ನಲ್ಲಿ ಇಟ್ಕೊಂಡ್ರೆ ಬೇಗ ಆಗಿ ಹೋಗುತ್ತೆ. ಇದನ್ನು ಒಂದು 50% ಅಷ್ಟು ಆಗುವಷ್ಟೇ ನಾವು ಹೀಗೆ ಮಾಡಿಕೊಳ್ಬೇಕು. ಇನ್ನೂ 50% ಅಂದರೆ ಗ್ಯಾಸ್ ತುಂಬ ಖರ್ಚಾಗುತ್ತೆ. ಆ ಕಾರಣಕ್ಕಾಗಿ ನಾವಿಲ್ಲಿ ಕುಕ್ಕರ್ನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಹುಳಿ ತೆಗೆದಂಥ ನೀರು ನಾವು ತೆಗೆದಿಟ್ಕೊಂಡಿದ್ವಿ ಅಲ್ವ, ಈಗ ಹುಳಿ ಕಡಿಮೆ ಆಗುತ್ತೆ ಅಂತ ಅನಿಸಿದರೆ ಈ ನೀರನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಬೋದು. ಬೇಡ ಅಂದರೆ ಬಿಡ್ಬೋದು. ಜಾಸ್ತಿ ಹುಳಿ ಉಣ್ಣೋರು ಇದ್ದರೆ ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಬಿಡ್ಬೋದು. ಈಗ ನಾನು ಇಲ್ಲಿ ಜಾಸ್ತಿ ಹುಳಿ ನಮಗೇನು ಬೇಕಾಗೋದಿಲ್ಲ, ಅದಕ್ಕಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ಇಷ್ಟೇ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ಆ ನೀರನ್ನು ಇದಕ್ಕೆ ಸೇರಿಸ್ತಿಲ್ಲ. ನೋಡಿ, ಇವಾಗ ಗಂಜಿ ಥರ ಬೆಂದಿದೆ ನೋಡಿ. ಈಗ ನಾವು ಕೈ ಬಿಟ್ಟರು ಏನೂ ಗಂಟು ಥರ ಆಗೋದಿಲ್ಲ. ಹೀಗೆ ಕುದಿಯಲು ಬಿಡಬೇಕು. ಇದು ಒಂದು 10-15 ನಿಮಿಷ
ಕುದಿದ ನಂತರ ನಾವು ಸ್ಟವ್ ಆಫ್ ಮಾಡಿ ಕುಕ್ಕರ್ನಲ್ಲಿ ಇಟ್ಟು ನಾವು ಒಂದು 3 ಸಿಟಿನೋ ಅಥವಾ 4 ಸಿಟಿನೋ ಮಾಡಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಹೀಗೆ ಬೆಂದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಆರಲು ಬಿಟ್ಬಿಡಬೇಕು. ಇದಕ್ಕೆ ಕಾಂಬಿನೇಷನ್ನಾಗಿ ಮಜ್ಜಿಗೆ ಸಾರನ್ನು ನಾನಿಲ್ಲಿ ಇವತ್ತು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮಜ್ಜಿಗೆ ಸಾರಿಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಈಗ ನಾನು ತೋರಿಸ್ತೇನೆ. ಬೇಸಿಗೆ ಬಿಸಿಲಿನ ಬೇಸಿಗೆಗೆ ಇಂಥ ಒಂದು ರೆಸಿಪಿ ಮಾಡಿಕೊಂಡು ಉಂಡ್ರೆ ದೇಹಕ್ಕೆ ಹಿತ ಅನಿಸುತ್ತೆ ಮತ್ತು ಹಗುರವಾದ ಊಟ ಕೂಡ ಆಗುತ್ತೆ. ನೋಡಿ, ಈಗ ಇದು ಬೆಂದಾಯಿತು. ನಾನು ಈಗ ಇದನ್ನು ಕುಕ್ಕರ್ನಲ್ಲಿ ಇಡ್ತೇನೆ. ತಳಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಈಗ ಈ ಪಾತ್ರೆಯನ್ನು ಇದರ ಕುಕ್ಕರ್ನಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ಸಿಟಿ ಮಾಡಿಸ್ಕೊಳ್ತೇನೆ. ಇದು ಉತ್ತರ ಕರ್ನಾಟಕದ ರೈತರಿಗಂತೂ ತುಂಬ ಗಟ್ಟಿಮುಟ್ಟಾದ ಆಹಾರ. ಹಾಗಾಗಿ ಅವರು ಜಾಸ್ತಿ ಮಾಡ್ತಾರೆ. ಇದು ಬಿಸಿಯಾಗಿ ಇದ್ದಾಗ ತುಪ್ಪ ಹಾಲು ಹಾಕಿಕೊಂಡು ಒಂದು ಶೇಂಗಾ ಚಟ್ನಿ ಅಥವಾ ಅಗಸೆ ಚಟ್ನಿ ಅಂತೂ ಇದ್ರಂತೂ ತುಂಬ ರುಚಿಯಾಗಿರುತ್ತೆ. ಈಗ ಬಿಸಿಯಾಗಿ ಇದ್ದಾಗ ಒಂದು ರುಚಿ ಇರುತ್ತೆ. ಆರಿದ ಮೇಲೆ ಉಂಡಾಗ ಮಜ್ಜಿಗೆ ಸಾರು ಹಾಕಿಕೊಂಡು ಉಂಡರೆ ಒಂಥರ ರುಚಿಯಾಗುತ್ತೆ. ಹೀಗೆ 2 ಥರ ನಾವು ಇದನ್ನು ಊಟ ಮಾಡಬಹುದು. ನೋಡಿ, ಇದರ ರುಚಿಯನ್ನು ನೀವು ಮಾಡಿ ನೋಡಿ, ಇದರ ರುಚಿಯನ್ನು ಸವಿಯಿರಿ. ಅಂದಾಗ ನಿಮಗೆ ಹೇಗೆ ಇರುತ್ತೆ ಈ ಜೋಳದ ನುಚ್ಚು ಅಂತ ನೀವು ಒಮ್ಮೆ ಮಾಡಿ ಉಂಡಾಗ ಇದರ ರುಚಿ ನಿಮಗೆ ತಿಳಿಯುತ್ತೆ. ಮಾಡಿ ನೋಡಿ, ನೀವು ಊಟ ಮಾಡಿ ಮತ್ತು ಊಟ ಮಾಡಿದ ನಂತರ ಕಮೆಂಟ್ ಮೂಲಕ ಹೇಗೆ ಇತ್ತು ಅಂತ ನಮಗೆ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ 3 ಸಿಟಿ ಆಗ್ತಾಯಿದೆ. ಇದು ಆಗುವಷ್ಟರಲ್ಲಿ ನಾವು ಈಗ ಮಜ್ಜಿಗೆ ಸಾರಿಗೆ ರೆಡಿ ಮಾಡಿಕೊಳ್ಳೋಣ. ಬನ್ನಿ, ಮಜ್ಜಿಗೆ ಸಾರಿಗೆ ಬೇಕಾದಂಥ ಸಾಮಗ್ರಿ ಏನು ಅಂತ ನೋಡೋಣ. ಇಲ್ಲಿ ಒಂದು ಹಸಿ ತೆಂಗಿನಕಾಯಿ ಚೂರನ್ನು ನಾನು ಇಟ್ಕೊಂಡಿದ್ದೇನೆ. ಆಮೇಲೆ ಹುರಿದೇ ಇರುವಂಥ ಶೇಂಗಾ ಬೀಜವನ್ನು ಸ್ವಲ್ಪ ತೊಗೊಂಡಿದ್ದೇನೆ. ನಮ್ಮ ಕ್ವಾಂಟಿಟಿ ತಕ್ಕಂತೆ ನಾವು ಇಲ್ಲಿ ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜೀರಿಗೆ, ಒಂದು 2-3 ಹಸಿಮೆಣಸಿನಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಇಂಗು ಮತ್ತು ಉಪ್ಪು ಮತ್ತು ಬೆಲ್ಲ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಮತ್ತು ಒಂದು ಒಣಮೆಣಸು, ಹಿಂಗು ಇಷ್ಟು ಬೇಕಾಗುತ್ತೆ. ಈಗ ನಾವು ಇಲ್ಲಿ ಇದನ್ನು ಎಲ್ಲ ಸಾಮಗ್ರಿಗಳನ್ನು ರುಬ್ಕೊಳ್ಬೇಕಾಗುತ್ತೆ. ಕೊಬ್ಬರಿ, ಶೇಂಗಾ, ಜೀರಿಗೆ, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ಸ್ವಲ್ಪ ಬೆಲ್ಲ. ನೋಡಿ, ನಾನಿಲ್ಲಿಷ್ಟು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಏಕೆ ಅಂದರೆ ಮೊಸರು ಹುಳಿ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಸ್ವಲ್ಪ ಇಲ್ಲಿ ಬೆಲ್ಲವನ್ನು ರುಚಿಗೆ ಸೇರಿಸ್ಕೊಳ್ಬೇಕು. ಈಗ ಇದನ್ನು ತರಿಯಾಗಿ ರುಬ್ಬಿ ಇದಕ್ಕೆ ಸ್ವಲ್ಪ ಆಮೇಲೆ ಮೊಸರನ್ನು ಸೇರಿಸ್ಕೊಂಡು ಪೇಸ್ಟ್ ಥರ, ತುಂಬ ಪೇಸ್ಟಾಗಿ ಅಲ್ಲ, ತರಿಯಾಗಿ ಇರಬೇಕು. ಅಂದರೆ ಇದು ಮಜ್ಜಿಗೆ ಸಾರು ತುಂಬ ರುಚಿಯಾಗುತ್ತೆ. ತುಂಬ ಪೇಸ್ಟಾಗಿ ನುಣ್ಣಗೆ ರುಬ್ಬಿಕೊಳ್ಬಾರ್ದು. ನೋಡಿ, ಈ ಥರ ಮಜ್ಜಿಗೆ ನಾನು ಮೊಸರನ್ನು ಸೇರಿಸಿ ರುಬ್ಬಿಕೊಂಡಿದ್ದೀನಿ. ಈ ಥರ ಪೇಸ್ಟ್ ಥರ ಆಗಿದೆ. ಈಗ ಇದನ್ನು ರೆಡಿ ಮಾಡಿಕೊಳ್ಳೋಕ್ಕಿಂತ ಮುಂಚೆ ನಾವು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಈಗ ಇಲ್ಲಿ 1-2 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಎಣ್ಣೆ ಸ್ವಲ್ಪ ಕೆಂಪಿಗೆ ಕಾಯಬೇಕು.
ಈಗ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, ಈಗ ಸ್ವಲ್ಪ ಹಿಂಗು ಮತ್ತು ಜೀರಿಗೆ, 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಕೆಂಪಿಗೆ ಆದರೆ ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೇ ಒಣಮೆಣಸು ಮತ್ತು ಕರಿಬೇವು, ಕೊತ್ತಂಬರಿಯನ್ನು ಸೇರಿಸ್ಕೊಂಡ್ರೆ ಆಯಿತು, ಒಗ್ಗರಣೆ ರೆಡಿ. ಈಗ ಇದನ್ನು ಸ್ವಲ್ಪ ಆರಲು ಬಿಡಬೇಕು. ಅದು ಆರುವವರೆಗೆ ನಾವಿಲ್ಲಿ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಈಗ ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಈ ಒಂದು ಪಾತ್ರೆಗೆ ನಾನಿಲ್ಲಿ ಮಾಡಿಕೊಂಡಿರುವಂಥ ಪೇಸ್ಟನ್ನು ಹಾಕಿಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ಬಂದಿರುತ್ತೆ. ಈಗ ಇದಕ್ಕೆ ನಮಗೆ ಇನ್ನೂ ಅಷ್ಟು ಮಜ್ಜಿಗೆಯನ್ನು ಬೇಕು ಅಂದಾಗ ನಾವು ಮೊಸರನ್ನು ಮತ್ತೆ ಸ್ವಲ್ಪ ಕಡೆದು ಮಜ್ಜಿಗೆ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ಸೇರಿಸ್ಕೊಂಡು ಇದು ಇನ್ನೂ ದಪ್ಪವಾಗೇ ಇರುತ್ತೆ, ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ನಮಗೆ ಮಿಕ್ಸಿ ಜಾರ್ನಲ್ಲಿ ಉಳಿದಿರುವಂಥ ಪೇಸ್ಟ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಹಾಕಿಕೊಳ್ಬೇಕು. ಇಷ್ಟು ಹಾಕಿಕೊಂಡ್ರೆ ಸಾಲೋದಿಲ್ಲ. ಇದಕ್ಕೆ ಇನ್ನೂ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಬೇಕು ಅನ್ನುವಷ್ಟು ನಾವು ನೀರನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ ನಮಗೆ ಗಟ್ಟಿ ಮಜ್ಜಿಗೆ ಸಾರು ಬೇಕು ಅಂದರೆ ಗಟ್ಟಿಯಾಗಿ ಇರುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಇಲ್ಲ ತೆಳುವಾದ ಮಜ್ಜಿಗೆ ಸಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬೇಕು. ಇದನ್ನು ಸೇರಿಸ್ಕೊಂಡ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡಿದ ನಂತರ ಒಗ್ಗರಣೆಯನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಮಜ್ಜಿಗೆ ಸಾರು ರೆಡಿಯಾಗುತ್ತೆ. ಸುಡು ಬೇಸಿಗೆಯ ದಿನದಲ್ಲಿ ಇಂಥ ಒಂದು ರೆಸಿಪಿಯನ್ನು ಉಣ್ಣೋದ್ರಿಂದ ದೇಹಕ್ಕೆ ಹಿತ ಅನಿಸುತ್ತೆ ಮತ್ತು ಹೇವಿ ಕೂಡ ಆಗೋದಿಲ್ಲ. ಇದೇ ಥರ ನಾವು ಸಪ್ಪೆ ಮುದ್ದೆ ಕೂಡ ಮಾಡ್ಬೋದು ಜೋಳದ ಹಿಟ್ಟಿನಿಂದ. ಮತ್ತು ಸಪ್ಪೆ ಮುದ್ದೆ ಬೇಡ ಅಂದರೆ ನಾವು ಒಗ್ಗರಣೆ ಹಾಕಿ ಕೂಡ ಮಾಡ್ಕೊಳ್ಬೋದು. ಅದು ಒಗ್ಗರಣೆ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಇದಕ್ಕೆ ಕಾಂಬಿನೇಷನ್ನಾಗಿ ಈಗ ನಾನು ಮಜ್ಜಿಗೆ ಸಾರು ಮಾಡಿದ್ದೇನೆ. ನೋಡಿ ಹೇಗಿರುತ್ತೆ ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಈ ಥರ ಊಟ ಮಾಡೋದ್ರಿಂದ ನಮಗೆ ದೇಹಕ್ಕೆ ತಂಪು ಮತ್ತು ಹಿತ.